ಡಾಕ್ಟರ್ MP ಸುಧಾಕರ್ ಲೋಕಸಭಾ ಸಂಸದರಿಗೆ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಎಲ್ಲ ನನ್ನ ನಾಯಕ ಮಿತ್ರರೇ, ಬಂಧುಗಳೇ, ಸಹೋದರರೇ, ಸಹೋದರಿಯರೇ, ಎರಡೂ ಪಕ್ಷಗಳ ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ತಾಲೂಕಿನ ಎಲ್ಲ ನನ್ನ ರೈತ ಅಣ್ಣಂದರೆ, ತಾಯಂದರೆ, ಸಹೋದರರೇ, ಇವತ್ತು ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರ ಬೆಂಬಲ NDA ಅಭ್ಯರ್ಥಿಗಳಿಗಿದೆ ಅಂತೇಳಿ ಅಚಲವಾಗಿ ಇವತ್ತು ನಿರ್ಧಾರವನ್ನ ಮಾಡಿದ್ದಾರೆ. ಈ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಐತಿಹಾಸಿಕ ವಿಜಯವನ್ನ ಇವತ್ತು ಪಡೆದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಏನು ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲ ಆಮಿಷಗಳು, ಷಡ್ಯಂತ್ರಗಳು, ಅಧಿಕಾರ ದರ್ಪ, ಹಣದ ಆಮಿಷ, ಬೆದರಿಕೆಗಳು ಇವೆಲ್ಲದರ ಹೊರತಾಗಿ ಕೂಡ ಈ ರೀತಿಯ ಒಂದು ವಿಜಯ PLD ಬ್ಯಾಂಕ್ ಪ್ರಾರಂಭ ಆದಾಗಿಂದ ಕೂಡ ಆಗಿಲ್ಲ. ಅದನ್ನ ಇವತ್ತು ಈಗಾಗಲೇ 12 ಸ್ಥಾನಗಳಿಗೆ 4 ಸ್ಥಾನಗಳು ಅವಿರೋಧವಾಗಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ರು. ಇವತ್ತು ನಡೆದಂಥ ಎಣಿಕೆಯಲ್ಲಿ ಒಂದೇ ಒಂದು ನಂದಿ ಕ್ಷೇತ್ರ ಬಿಟ್ಟರೆ ಅದು ಕೂಡ ಕೋರ್ಟ್ನಲ್ಲಿ ಆದೇಶ ಆದಮೇಲೆ ಅದು ಎಣಿಕೆ ಆಗುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 6 ಕ್ಷೇತ್ರಗಳಿಗೆ 6 ಕ್ಷೇತ್ರ ನಮ್ಮ NDA ಅಭ್ಯರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ನಂದಿ ಕೂಡ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ ಹಿರಿಯ ನಾಯಕರು GR ಶ್ರೀರಣ್ಣವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ವಿಶೇಷವಾಗಿ ಅಗಲಕುರ್ಕಿ ಕ್ಷೇತ್ರದಲ್ಲಿ ಚುನಾವಣೆಯನ್ನೇ ಎದುರಿಸದೆ ಅನೇಕ ದಶಕಗಳಿಂದ ಇವತ್ತು BJPಯ ಪಕ್ಷವನ್ನು ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥ ಹಿರಿಯರಾದಂಥ ಚಂದ್ರಣ್ಣವರು 100 ಓಟುಗಳಿಗೂ ಹೆಚ್ಚು. ಇದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳು, ಇವತ್ತು ನಮ್ಮ ಪಟೇಲ್ ಮಂಜು ಅವರು, ನಮ್ಮ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯರು ನಾಗೇಶ್ರವರು, ಅಭಿ ಅವರು, ಎಲ್ಲ ಮುಖಂಡರುಗಳು ಕೂಡ ಇವತ್ತು ಒಕ್ಕೊರಲಿನಿಂದ ಒಗ್ಗಟ್ಟಿನಿಂದ ಇವತ್ತು ಏನು ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಚುನಾವಣೆಯ ಪ್ರತಿಫಲ ಸಿಕ್ಕಿದೆ. ಅವರಿಗೆ ನಾನು ಕೋಟಿ ನಮನಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಕೊಳೂನಳ್ಳಿ ಇರ್ಬೋದು, ಆರೋಬಂಡೆ 50 ಮತಕ್ಕೂ ಹೆಚ್ಚು ಮತಗಳಿಂದ ಬಹಳಷ್ಟು ಅಲ್ಲಿ ತೀವ್ರಕರವಾದಂಥ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ KV ನಾಗರಾಜಣ್ಣವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ರಾಜಣ್ಣವರು, ಎಲ್ಲ ಮುಖಂಡರುಗಳು ಸೇರಿ ಇವತ್ತು JDSನ ಮುಖಂಡರುಗಳು, BJPಯ ಮುಖಂಡರುಗಳು, NDA
ನಾನು ಇವಾಗ ಏನೇ ಹೇಳಿದ್ರು ಕೂಡ ಅದು ಒಂದು ಪಕ್ಷದ ಹೇಳೋದಿಲ್ಲ, ಅದು ಎರಡೂ ಪಕ್ಷದ ನಾಯಕರುಗಳ ಒಗ್ಗಟ್ಟಿನ ಹೋರಾಟದಿಂದ ಇವತ್ತು ನಮಗೆ ಈ ಫಲ ಸಿಕ್ಕಿದೆ. ಈ ಒಂದು ಮೈತ್ರಿಕೂಟ ಮುಂದುವರಿಬೇಕು. ಮಾನ್ಯ ಕುಮಾರಣ್ಣವರನ್ನ, ಅದೇ ರೀತಿ ಶ್ರೀ ಮಾನ್ಯ ದೇವೇಗೌಡರನ್ನ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೂಡ ಪರೋಕ್ಷವಾಗಿ ಅವರ ಒಂದು ಬೆಂಬಲ, ಅವರೆಲ್ಲರ ಕಾರ್ಯಕರ್ತರ ಬೆಂಬಲ, ಮುಖಂಡರ ಬೆಂಬಲದಿಂದ ಈ ರೀತಿಯ ಒಂದು ಐತಿಹಾಸಿಕ ಗೆಲುವು ನಮಗೆ ಸಿಕ್ಕಿದೆ. 12ಕ್ಕೆ 11 ಸ್ಥಾನವನ್ನು ಗೆಲ್ಲುವಂಥ ಅವಕಾಶ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂದು ಒದಗಿದೆ. ಇವತ್ತು ವಿಜಯದ ಸಂತೋಷದ ಜೊತೆಗೆ ಹೊಸ ಸದಸ್ಯರುಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡ್ತೇನೆ, ಒಂದು ಹೊಸ ಆಯಾಮವನ್ನು ನೀವು ಬರಿಬೇಕು. ಹೊಸ ಆಡಳಿತದ ಪರ್ವವನ್ನು ಏನು ಕಳೆದ 10 ವರ್ಷ ಗತ ವೈಭವವನ್ನು, ಶುದ್ಧ ಆಡಳಿತವನ್ನು ನೀಡಿದ್ರು ನಮ್ಮ ಅಧ್ಯಕ್ಷರುಗಳು ಮಾನ್ಯ ನಾಗೇಶ್ರವರು, ತದನಂತರ ಕಾಳೇಗೌಡರು ಸ್ವಲ್ಪ ದಿನಗಳಿದ್ರೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಗಂಗ್ರೆ ಕಾಲುವೆ ಪ್ರಸಾದರು, ಈ ಮೂವರು ಕೂಡ ಒಂದೇ ಒಂದು ಸಣ್ಣ ಒಂದು ತಪ್ಪನ್ನು ಮಾಡದೆ ರೈತ ಪರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡು ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಬ್ಯಾಂಕನ್ನು, ರೈತರ ಬ್ಯಾಂಕನ್ನು ರೈತರ ಮನೆಗಳಿಗೆ ತಲುಪಿಸಿ ಅವರಿಗೆ ಸಾಲಗಳನ್ನು ಮಂಜೂರಾತಿಯನ್ನು ಮಾಡುವಂಥ ಪರಂಪರೆಯನ್ನು, ಒಂದು ಹೊಸ ಆಯಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಇವರೆಲ್ಲರ ಒಂದು ಒಳ್ಳೆಯ ಆಡಳಿತದ ಮೂಲಕನೇ ಇವತ್ತು ನಮ್ಮ ಬ್ಯಾಂಕು ಮತ್ತೆ ಇದು ಐತಿಹಾಸಿಕವಾದಂಥ 3ನೇ ಗೆಲುವು. ನಮ್ಮ 14ರಲ್ಲಿ ಗೆದ್ವಿ, 19ರಲ್ಲಿ ಗೆದ್ದಿದ್ದೇವೆ, ಈಗ ಮತ್ತೆ 20-25ರಲ್ಲಿ ಗೆದ್ದಿದ್ದೇವೆ. 15 ವರ್ಷಗಳ ನಮ್ಮ ಆಡಳಿತ ಇದು ಒಂದು ದಾಖಲೆ ಅಂತ ನಾವು ಹೇಳಬೇಕಾಗ್ತದೆ. ನಮ್ಮ ಮುನಿಯಪ್ಪನವರು ಅವರು ಅವಿರೋಧವಾಗಿ ಆಯ್ಕೆಯಾದರು. ನಮ್ಮಿಬ್ಬರ ಮೈತ್ರಿಯ ಶಕ್ತಿ ಅದು. ಅದೇ ರೀತಿ ಮತ್ತೊಬ್ಬ ಹಿರಿಯ ನಾಯಕರು KR ರೆಡ್ಡಣ್ಣವರು, ಅದೇ ವೆಂಕಟರಾಮಣ್ಣವರು, ಇವರೆಲ್ಲರೂ ಕೂಡ ನನಗೆ ಹೇಳಿದರು. ಆಗ ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಬರಲಕುಂಟೆ ಕೃಷ್ಣಮೂರ್ತಿಯವರು, ಅದು ಗೆದ್ದಂಥ ಸೀಟು ನಾವು. ಆದರೂ ಕೂಡ ನಾವು ಮೈತ್ರಿಕೂಟದಲ್ಲಿ ನಾವು ವಿಶಾಲವಾಗಿ ಹೋಗಬೇಕು, ಅವ್ರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಕ್ಕೊರಲಿಂದ ನಾನು ಮುನ್ಸ್ವಾಮಿಯವರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಗೆದ್ದಂಥದ್ದು ಒಬ್ಬ ಅಭ್ಯರ್ಥಿ, ಅವರು ಕೂಡ ಅದನ್ನು ಸಹಮತವನ್ನು ಕೊಟ್ಟು ಆ ಭಾಗದ ಎಲ್ಲ ಮುಖಂಡರು, ನಮ್ಮ ಎರಡೂ ಪಕ್ಷಗಳವರು ನಮಗೆ ಅದನ್ನು JDSಗೆ ಬಿಟ್ಕೊಟ್ಟು ಸರ್ವಾನುಮತದಿಂದ ಇವತ್ತು ಆಯ್ಕೆ ಮಂಜುನಾಥ್ರವರು ಆಗಿದ್ದಾರೆ. ಮತ್ತು ಮೊದಲನೇ ಬಾರಿ ನಾನ್ ಬಾರೋವರ್ಸ್ ಕ್ಷೇತ್ರ ಏನಿತ್ತು, ಇದು ಕಳೆದ 2 ಸಲ ನಾವು ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಅದನ್ನು ಕೂಡ ಒಂದು ದಾಖಲೆ, ಅದನ್ನು ಕೂಡ ನಾವು ಗೆದ್ದಿದ್ದೇವೆ. ಒಟ್ಟಾರೆಯಾಗಿ ವಾತಾವರಣ ನೋಡಿದರೆ ರೈತರಿಗೆ ಮತ್ತೆ ಅರ್ಥ ಆಗಿದೆ. ರೈತರ ಕಲ್ಯಾಣ, ರೈತರ ಅಭ್ಯುದಯ, ರೈತರ ಪ್ರಗತಿ ಆಗಬೇಕು ಅಂತಂದ್ರೆ ಅದು ಕೇವಲ NDA ಮೈತ್ರಿಕೂಟದಿಂದ ಮಾತ್ರ ಸಾಧ್ಯ ಅಂತ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಜನ ಇವತ್ತು ಅರ್ಥ ಮಾಡಿಕೊಂಡು ಅದಕ್ಕೆ ತೀರ್ಪನ್ನು ಕೊಟ್ಟಿದ್ದಾರೆ. ಅವರ ತೀರ್ಪಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಅವರ ಪಾದಗಳಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಗೆಲುವು ಚಿಕ್ಕಬಳ್ಳಾಪುರ ತಾಲೂಕಿನ ರೈತರ ಗೆಲುವು, ಧರ್ಮದ ಗೆಲುವು, ನ್ಯಾಯದ ಗೆಲುವು ಅಂತ ನಾನು ಬಣ್ಣಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ಮುಖಂಡರು, ಸಣ್ಣ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ನಮ್ಮ ತಾಲೂಕಿನ ಅಧ್ಯಕ್ಷರು JDSನ ಮುನ್ರಾಜಣ್ಣವರು, ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದ ಸಲ್ಲಿಸಬೇಕು. ಅವರು ಕೂಡ ಕೊಳುನಹಳ್ಳಿಯಲ್ಲಿ ಅವರೇ ಅಭ್ಯರ್ಥಿ ಆಗಬೇಕು ಅಂತಿದ್ರು. ಆದರೆ ಮೈತ್ರಿಕೂಟದ ಧರ್ಮ, ಅವರು ಎಲ್ಲರಿಗಿನ್ನ ಒಳ್ಳೆಯ ರೀತಿಯಲ್ಲಿ ಒಬ್ಬ ಅಧ್ಯಕ್ಷರಾಗಿ ಯಾವ ರೀತಿ ನಡ್ಕೋಬೇಕು ಅದನ್ನು ಅಕ್ಷರ ಸಹ ಅವರು ನಡ್ಕೊಂಡಿರೋದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಒಂದು ಸಹಕಾರವನ್ನು, ಅವರಿಗೆ ಒಳ್ಳೆಯದನ್ನು ನಾನು ಬಯಸ್ತೇನೆ. ನಾವು ಅವ್ರಿಗೂ ಕೂಡ ಮತ್ತೊಮ್ಮೆ, ಎಲ್ಲಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು
ಕ್ಷಮೆ ಇರಲಿ. ಇವತ್ತು ನಮ್ಮೆಲ್ಲರ ನಮ್ಮ ಚಿಕ್ಕನಹಳ್ಳಿ ನಾರಾಯಣ ಸೋಮಣ್ಣವರು ಅವರನ್ನು ಕೂಡ ಮರೀಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈ PLD ಬ್ಯಾಂಕನ್ನ ಉಪಾಧ್ಯಕ್ಷರು ನಾಗರಾಜ್ ಅವರು, ಅರುಣ್ ಅವರು, ಇನ್ನು ಅನೇಕ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದನೇ ನಾವು ಇವತ್ತು ಒಂದು ಒಳ್ಳೆಯ ವಾತಾವರಣವನ್ನ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಈಗ ಚುನಾವಣೆಗಳ ಹೊಸ್ತಿಲಲ್ಲಿ ನಾವು ಇದ್ವಿ. ಆ ಚುನಾವಣೆಗಳ ಹೊಸ್ತಿಲಲ್ಲಿ ವರ್ಷದಲ್ಲಿ ಮೊದಲನೇ ಚುನಾವಣೆ ಅಭೂತವಾದಂಥ ಗೆಲುವನ್ನು ನೀವು ತಂದುಕೊಡೋದಕ್ಕೆ ನೀವೆಲ್ಲ ಕೂಡ ಕಾರಣೀಭೂತರಾಗಿದ್ದೀರಿ. ಒಂದು ಮುನ್ನುಡಿಯನ್ನು ಬರೆದಿದ್ದೀರಿ. ಮುಂದೆ ಬರುವಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, APMC ಚುನಾವಣೆ, TAPCMS ಚುನಾವಣೆ. TAPCMS 2 ವರ್ಷ ಆಗಿದೆ, ಚುನಾವಣೆ ನಡೆಸಲಿಕ್ಕೆ ಆಗ್ಲಿಲ್ಲ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಚುನಾವಣೆ ಮಾಡಲಿಕ್ಕೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. MP ಚುನಾವಣೆ ಆದ್ಮೇಲೆ ಅವ್ರಿಗೆ ಅರ್ಥ ಆಗಿದೆ ಜನರ ಭಾವನೆ ಏನಿದೆ ಅಂತೇಳಿ. ಹಾಗಾಗಿ ಸೋತೋಗ್ತೀವಿ ಅನ್ನೋ ಭಯದಿಂದ ಎಲ್ಲ ಚುನಾವಣೆಗಳನ್ನ ಮುಂದೆ ಹಾಕ್ತಾ ಇದ್ದಾರೆ. ಹಾಗಾಗಿ ಡೈರಿ ಚುನಾವಣೆಯನ್ನ ಮುಂದಕ್ಕೆ ಹಾಕಿದ್ದಾರೆ. ಇತಿಹಾಸದಲ್ಲಿ ಒಂದು ಸಹಕಾರ ಇಲಾಖೆಯಲ್ಲಿ 5 ವರ್ಷ ಅವಧಿ ಮುಗಿದ ಮೇಲೆ ಸುಮಾರು 1 ವರ್ಷ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತಾನೆ ನಾನು ಹೇಳ್ಬೇಕಾಗ್ತದೆ ಇವರಿಗೆ.